ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಧರ್ಮ ಅಧಿಕಾರಿಗಳು ಸಾಯವಾಗ ಸೌಂದರ್ಯ ಅಂತ ನಿಮ್ ಹೆಸರು ತಗೊಂಡ್ರು ಅಂತ ಅವ್ರ ಹೆಂಡತಿ ಎಲ್ರಿಗೂ ಹೇಳ್ತಿದ್ರಂತೆ. ಆ ವಿಷಯ ನಿಮ್ ಕಿವಿಗೂ ಬಿದ್ದಿರತ್ತಲ್ಲ. ಯಾರೋ ಏನೋ ಅಂದ್ರು ಅಂತ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಸಕ್ ಪ್ರಯತ್ನ ಪಡ್ಬೇಡ. ನನ್ನ ವಿಷಯಕ್ಕೆ ಬಂದ್ರೆ ಸುಟ್ಟು ಬೂದಿ ಆಗ್ತೀಯ, ನೆನ್ಪಿರ್ಲಿ. ಬೂದಿ ಆಗ್ತೀನೋ ಅಥವಾ ದೇವ್ರಿಗೆ ಇಡೋ ಭಸ್ಮ ಆಗ್ತೀನೋ ಕಾಲನೇ ನಿರ್ಧಾರ ಮಾಡುತ್ತೆ. ನಿಮ್ ಮುಖವಾಡನ ಕಳ್ಚಿ ನಿಮ್ ಮುಂದೆನೆ ಅಚ್ಚಬಿಟ್ರೆ ತಾಳಿನ ಕಟ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ದೀಪನೇ. ದೀಪ ಯಾವತ್ತಿದ್ರು ನನ್ನ ದಾರಿಗಿರೋ ಮುಳ್ಳು. ಆ ಮುಳ್ಳನ್ನ ಆದಷ್ಟು ಬೇಗ ಹೊಸಕ್ ಹಾಕ್ಲಿಲ್ಲ ಅಂದ್ರೆ ನಾನ್ ಮುಂದೆ ನಡೆಯಕ್ಕಾಗಲ್ಲ. ಮೆಚ್ಚಿದೆ ದೀಪ. ಇವತ್ತು ನೀನು ಆಡಿರೋ ಮಾತಿಗೆ ನಿನಗೆ ನನ್ನ ಮಗಳ ಸ್ಥಾನನ ಕೊಡ್ತಾ ಇದ್ದೀನಿ. ಈ ಸೌಂದರ್ಯದಿಂದ ನನ್ನ ಮಗಳಿಗಾಗಿರೋ ಅನ್ಯಾಯನ ನಿನ್ನ ಮೂಲಕನೇ ಆ ಸೌಂದರ್ಯ ವಿರುದ್ಧ ಸೇಡ್ ತೀರಿಸ್ಕೊತೀನಿ. ಛೇ, ದೀಪ ಅವ್ರ ಅದಕ್ಕೆ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವ್ರ ಅದಕ್ಕೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮೇಲಿಟ್ಟಿದ್ದ ನಂಬಿಕೆ ಎಲ್ಲ ಹಾಳಾಯ್ತು. ಅಂದರೆ ಇಷ್ಟು ದಿನ ನಾನೇ ದೀಪ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನ. ಛೇ, ಇಲ್ಲ ಇಲ್ಲ, ದೀಪ ಅವ್ರ ಅದಕ್ಕೆ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು. ಹಾಗಂತ ದೀಪ ಅವರೇ ಕೆಟ್ಟವರಲ್ಲ. ಅವ್ರಿಗೆ ಮೊದಲಿಂದನೂ ಅದಕ್ಕೆ ಬಗ್ಗೆ ಅಸಹನೆ ಇತ್ತು. ಅದನ್ನೆಲ್ಲ ಈ ರೀತಿ ಹೊರಗೆ ಹಾಕಿದ್ದಾರೆ. ಆದರೂ ಅವ್ರು ನಡ್ಕೊಂಡಿದ್ದ ರೀತಿ, ಮಾತಾಡಿದ ರೀತಿ, ಅದು ಅದಕ್ಕೆ ಮುಂದೆನೆ ಖಂಡಿತವಾಗ್ಲೂ ತಪ್ಪಿದು. ಅದಕ್ಕೆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ದೀಪ ಅವ್ರ ಕೆನ್ನೆಗೆ 4 ಬಾರ್ಸ್ ಬುದ್ಧಿ ಹೇಳ್ತಾರೆ. ಯಾಕೋ ವಿಚಾರದಲ್ಲಿ ತುಂಬ ಚಿಕ್ಕವರಾಗಿ ನಡ್ಕೊಳ್ತಾ ಇದ್ದಾರೆ. ನನ್ನ ಅದಕ್ಕೆನ ದೂರ ಮಾಡೋ ಲೆವೆಲ್ಗೆ ಅವ್ರ ಮೈಂಡ್ ಸೆಟ್ ಇದೆಯಾ? ಸರಿ ಆಗ್ತಾ ಇದೆ. ನನ್ನ ಮನೆಯವ್ರನ್ನೆಲ್ಲ ಒಂದು ಮಾಡಿದ್ದೆ ಅವರು. ಅದರಲ್ಲೀಗ ನನ್ನ ಅದಕ್ಕೆ ಸಂಬಂಧ ಹಾಳು ಮಾಡಕ್ಕೆ ನೋಡ್ತಿದಾರಲ್ಲ, ಎಷ್ಟು ಸರಿ ಇದು? ಈ ವಿಚಾರದಲ್ಲಿ ದೀಪ ಅವ್ರು ಮಾಡ್ತಿರೋದು ಬರೀ ತಪ್ಪಲ್ಲ, ಅಕ್ಷಮ್ಯ ಅಪರಾಧ ಇದು. ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಕಬ್ಬಣ ಕಾದಾಗ್ಲೇ ಅದನ್ನ ಹೇಗ್ ಬೇಕೋ ಹಾಗೆ ಬೆಂಡ್ ಮಾಡ್ಕೋಬಹುದು. ಸಾರಿ ಅದಕ್ಕೆ ದೀಪ ಅವ್ರ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೀವಾಗಿದ್ದಕ್ಕೆ ಸಹಿಸ್ಕೊಂಡು ಸುಮ್ಮನಿದ್ರಿ. ನಿನ್ಗೋಸ್ಕರ ಚಲ, ನಿನಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳೇನೇ ಆದರೂ ನಾನು ಸಹಿಸ್ಕೊಂಡೆ. ನೀನು ಚೆನ್ನಾಗಿರ್ತೀಯ ಅಂದ್ರೆ ನನಗೇನು ಬೇಕಾದರೂ ಮಾಡಕ್ಕೆ ರೆಡಿ. ಗೊತ್ತು ಅದಕ್ಕೆ ನನಗೋಸ್ಕರ ಎಂತೆಂಥ ತ್ಯಾಗಗಳು ಮಾಡಿದ್ದೀರ. ಅಂಥದ್ರಲ್ಲಿ ನನ್ನ ಪ್ರೀತಿ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ವಾ? ನಿಮ್ಮ ಮನಸ್ಸಲ್ಲೂ ನಮಗೆ ಒಳ್ಳೇದಾಗಲಿ ಅನ್ನೋದೇ ಇರುತ್ತೆ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಇರಲಿ ಬಿಡು ಚಿರು, ಪಾಪ ಅವಳು ಚಿಕ್ಕ ಹುಡುಗಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಅವಳಿಗೆ ಅರ್ಥ ಆಗಿರಲ್ಲ. ನೋಡು ಚಿರು, ನನಗೆ ನೀನು ಮುಖ್ಯ. ನನ್ನನ್ನು ಬಿಟ್ಟು ದೀಪನ್ ಜೊತೆ ನೀನು ಸಂತೋಷವಾಗಿರ್ತಾ ಅಂದರೆ ನನಗೆ ಅದಕ್ಕೇನು ತೊಂದರೆ ಇಲ್ಲ. ನೀವಿಬ್ರು ಚೆನ್ನಾಗಿರಿ, ಒಳ್ಳೇದಾಗಲಿ ಅಂತಾನೆ ತಾನೇ ನಾನು ಬ್ಲೆಸ್ ಮಾಡೋದು. ಗುರು ಹೇಗಿದ್ರು ದುಬೈಯಲ್ಲಿದ್ದಾರೆ, ನಾನು ಅವ್ರ ಜೊತೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಯಾಕಂದ್ರೆ ಏನೇನೋ ಮಾತಾಡ್ತಾ ಇದ್ದೀರಾ? ಇಷ್ಟು ವರ್ಷ ನಿಮ್ಮ ಮಳ್ಳಲ್ಲೇ ಬೆಳೆದವ್ ನಾನು. ಅದೇಗೆ ನನ್ನ ಬಿಟ್ಟು ಹೋಗ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಖುಷಿಯಾಗಿರ್ತೀನಿ ಅಂದ್ಕೊಂಡಿದ್ದೀರಾ? ಒಂದು ವಿಷಯ ಹೇಳ್ತೀನಿ ಕೇಳಿಕ್ಕೆ, ನಾನು ಉಸಿರಿರೋವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ಎಂಥ ಕಷ್ಟ ಬರಲಿ ಸುಖ ಬರಲಿ ನಿಮ್ಮಿಂದ ಯಾವತ್ತೂ ದೂರ ಹೋಗೋಣ.
ಇದು ನಿಮ್ಮ ಮೇಲೆ ಆಣೆಗೂ ಸತ್ಯ. ನನ್ನ ಪಾಲಕ್ ನೀವು ಬರೀ ತಾಯಿ ಅಲ್ಲಕ್ಕೆ ನಡೆದಾಡೋ ದೇವ್ರು. ದೇವ್ರನ್ನ ಯಾರಾದ್ರೂ ದೂರ ಮಾಡ್ಕೋತಾರ? ನನಗೆ ನೀವು ಬೇಕತ್ಗೆ ನನ್ನಿಂದ ದೂರ ಆಗ್ತೀನಂತ ಮಾತ್ರ ಯಾವತ್ತೂ ಹೇಳ್ಬೇಡಿ. ಹೆಣ್ಣಿನ ಕಣ್ಣೀರಿಗಿರೋ ತಾಕತ್ತು ಎಂಥ ಕಲ್ ಮನ್ಸಿರೋರ್ನೂ ಕರಗಿಸುತ್ತೆ ಅನ್ನೋದಕ್ಕೆ ನೀನೇ ಬೆಸ್ಟ್ ಎಕ್ಸಾಂಪಲ್ ಚಿರು. ಇಷ್ಟು ದಿನ ದೀಪ ಅಂತ ಅವಳ ಜೊತೆ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇಡೀ ಪ್ರಪಂಚನೇ ಮರ್ತಿದ್ದೆ. ಆದ್ರೆ ಮಧ್ಯೆ ನಾನ್ ಬಂದು ನಿಮ್ಮಿಬ್ರನ್ನ ಹೇಗ್ ದೂರ ಮಾಡ್ಬೇಕು ಅನ್ನೋ ಚಿಂತೆಯಲ್ಲಿದ್ದೆ. ದೀಪಾಗೆ ಚಾಲೆಂಜು ಮಾಡಿದ್ದೆ. ನಿನ್ ಮುಖಾಂತರ ದೀಪನ್ನ ದೂರ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ದೀಪನೇ ನಿನ್ನಿಂದ ದೂರ ಆಗೋ ತರ ಅವಳೇ ಮಾಡ್ಕೊಂಡ್ಲು. ದಡ್ಡಿ ಅವಳು. ದೀಪ ನೋಡಕ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಒಪ್ಕೊಂಡಿಲ್ಲ ಅನ್ಕೊಂಡಿದ್ದೆ ಚಿರು. ಎಂಡ್ ಆಫ್ ದ ಡೇ ನೀನು ದೀಪ ಇಬ್ರು ಜೊತೆಯಾಗಿ ಖುಷಿಯಾಗಿ ಬಾಳ್ಬೇಕಾಗಿರೋರು. ನಿಮ್ಮಿಬ್ಬರ ಮಧ್ಯೆ ನಾನು ಬರಲ್ಲ. ಎಷ್ಟೇ ಆದರೂ ನಾನು ನಿನ್ಗೆ ಅಮ್ಮ ಅಲ್ಲ, ಅತ್ತಿಗೆ ಅಷ್ಟೆ. ಯಾಕೆ ಏನೇನು ಹೇಳ್ತಿದ್ರ ಅದಕ್ಕೆ? ನೀವು ಯಾವತ್ತಿದ್ರು ನನಗಮ್ಮನೇ. ನಿಮ್ಗಾಗಿರೋ ಬೇಜಾರಿಂದ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಗೊತ್ತು. ನೀನೇನು ಅಂತ ನನಗೆ ಗೊತ್ತು ಚಿರು. ಆದ್ರೆ ಆ ದೀಪ ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಅವಳು ಮೊದ್ಲಿಂದನೂ ನಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ಅನ್ಕೊಂಡಿದ್ಲು ಅನ್ಸುತ್ತೆ. ತಾಯಿ ಮಗನ ಪ್ರೀತಿ ದೂರ ಮಾಡಿ ತನ್ನ ಪ್ರೀತಿನ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಿದಾಳೆ. ದೀಪ ಅವ್ರು ಎಲ್ಲದರಲ್ಲೂ ಸರಿ ಇದ್ದಾರೆ. ಆದರೆ ನಿಮ್ಮ ವಿಚಾರದಲ್ಲಿ ಮಾತ್ರ ಯಾಕೆ ತಪ್ಪು ಮಾಡ್ತಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರು ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅದಕ್ಕೆ ರಿಯಲಿ ಸಾರಿ. ದಯವಿಟ್ಟು ಕ್ಷಮಿಸಿ. ಚಿರು, ಏನ್ ಚಿರು ಇದು? ಅವಳು ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಈ ತರ ಕ್ಷಮೆ ಕೇಳಬೇಕು? ನಾನು ನೀನ್ ಏನು ಅಂತ ನನಗೆ ಗೊತ್ತಲ್ವಾ? ಯಾವತ್ತಿಗೂ ನಾನು ನಿನ್ನ ತಪ್ಪು ತಿಳ್ಕೊಳಲ್ಲ ಚಿರು. ಆಡ್ತಿರೋದು ಪಗಡೆ ಆಟನೇ ಆದ್ರೂ ತಾಳನ ಹೇಗ್ ಉರುಳಿಸ್ಲಿ, ಎದುರಾಳಿ ಕಾಯಿನ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಸೌಂದರ್ಯಂಗೆ ಶನಿ ತರ ಕಾಡೋದು ಗೊತ್ತು, ಶಕುನಿ ತರ ಸ್ಕೆಚ್ ಹಾಕೋದು ಗೊತ್ತು. ನೋಡು, ದೀಪನ್ ವಿಷಯದಲ್ಲಿ ನೀನ್ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಒಪ್ತೀನಿ. ಹೇಗಾದರೂ ಮಾಡಿ ದೀಪ ಅವ್ರ ಮನಸ್ಸು ಬದಲಾಯಿಸಿ ಅವ್ರನ್ನ ಒಪ್ಪಿಸಿ ಮತ್ತೆ ಮನೆಗೆ ಕರ್ಕೊಂಡ್ಬಂದೇ ಬರ್ತೀನಿ.